ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಲಲಿತಾ ಪವಾರ್ ಮೇಡಮ್ ಅವರು 108 ದಿನಗಳ ಉಪವಾಸ ಮೌನ ಧ್ಯಾನವನ್ನ ಸಂಕಲ್ಪ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು 70ನೆಯ ದಿನಕ್ಕೆ ಕಾಲಿಟ್ಟಿದ್ದೇವೆ ಮಾಸ್ಟರ್ಸ್. 70ನೆಯ ದಿನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಎರಡು ಕೈ ಬೆರಳುಗಳನ್ನು ಜೋಡಿಸಿ ಬೆರಳುಗಳನ್ನು ಒಂದಕ್ಕೊಂದು ಕ್ರಾಸ್ ಆಗಿರಬೇಕು, ಜೋಡಿಸಿರಬೇಕು. ಎರಡು ಕಾಲುಗಳನ್ನು ಕ್ರಾಸ್ ಮಾಡಿ ಕಾಲು ಕೂಡ ಒಂದರ ಮೇಲೆ ಒಂದು ಇಟ್ಕೋಬೇಕು, ಕ್ರಾಸ್ ಆಗಿರಬೇಕು. ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಆರಾಮಾಗಿ ನಾವು ಕುತ್ಕೊಳ್ಳೋಣ ಸುಖಾಸನದಲ್ಲಿ. ಶರೀರದ ಅಂಗದಲ್ಲಿ ಯಾವುದು ಕೂಡ ಬಿಗಿತ ಬೇಡ. ಶರೀರದ ಅಂಗಗಳೆಲ್ಲ ಕೂಡ ಫ್ರೀಯಾಗಿ ಬಿಡೋಣ. ನಾವು ಸುಮ್ಮನೆ ಕುತ್ಕೊಂಡಾಗ ಯಾವ ರೀತಿ ಫ್ರೀಯಾಗಿ ಕುತ್ಕೊಂಡಿರ್ತೀವೋ ಅದೇ ರೀತಿನೇ ನಾವು ಧ್ಯಾನ ಕುತ್ಕೊಂಡಿದ್ದೀವಿ. ತುಂಬ ಸ್ಟ್ರಿಕ್ಟಾಗಿ ಕುತ್ಕೋಬೇಕು ಅಂತಲ್ಲ. ದಿನಾಲು ಯಾವ ರೀತಿ ಮನೆಯಲ್ಲಿ ಕುತ್ಕೊಂಡಿರ್ತೀವಿ ಅದೇ ರೀತಿನೇ ಕುತ್ಕೊಳ್ಳೋದು. ಧ್ಯಾನ ಅಂದರೆ ಏನೋ ಹೊಸದಾಗಿ ನಾವು ಇದಕ್ಕೋಸ್ಕರನೇ ಎಲ್ಲವೂ ಕೂಡ ಟೈಟಾಗಿ ಇಟ್ಕೊಂಡು ಕಣ್ಣು ಬಿಗಿಯಾಗಿ ಮುಚ್ಚಿ ಕುತ್ಕೊಳ್ಳೋದು ಅಂತ ಏನೂ ಇಲ್ಲ. ಕೆಳಗಡೆ ಕುತ್ಕೊಂಡವರು ಗೋಡೆಗೂ ಕೂಡ ಒರೆಸ್ಕೊಂಡು ಕುತ್ಕೋಬಹುದು. ಚೇರ್ ಮೇಲೆ ಸೋಫಾ ಮೇಲೆ ಕುತ್ಕೊಂಡವರು ಆರಾಮಾಗಿ ಹಿಂದ್ಗಡೆ ಒರ್ಕೊಂಡು ಆರಾಮಾಗಿ ಕುತ್ಕೊಳ್ಳಿ.
ಯೋಚನೆಗಳು ಬರ್ತಾ ಇದ್ರೂ ಕೂಡ ಅದನ್ನು ಹಿಂಬಾಲಿಸೋದು ಬೇಡ. ಮತ್ತೆ ಉಸಿರನ್ನೇ ನಾವು ಗಮನಿಸ್ತಾ ಇರೋಣ. ಇಂಪಾದ ಸಂಗೀತ ನಾದವನ್ನು ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ ಫ್ರೆಂಡ್ಸ್. ಯಾವುದು ಮಂತ್ರ, ದೇವರ ನಾಮ ಯಾವುದು ಕೂಡ ಬೇಡ. ಸುಖಾಸನದಲ್ಲಿ ಕೂತ್ಕೊಂಡು ಸುಖಮಯ ಪ್ರಾಣಾಯಾಮ. ನಾವೇ ಉಸಿರು ತಗೊಳ್ಳೋದು ಬಿಡೋದು ಅದು ಯಾವುದು ಕೂಡ ಬೇಡ. ಆದಷ್ಟಕ್ಕದೇ ನಡೀತಾ ಇರುತ್ತೆ. ಅಂತ ಉಸಿರನ್ನ ನಾವು ಗಮನಿಸ್ತಾ ಇರಬೇಕು. ನಾವು ಮಾತಾಡ್ತಾ ಇರುವಾಗ, ಕೆಲಸ ಮಾಡ್ತಾ ಇರುವಾಗ ಆ ಉಸಿರು ನಡೀತಾನೆ ಇರುತ್ತೆ. ಇವಾಗ ಕಣ್ಮುಚ್ಚಿ ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೂ ಕೂಡ ಆ ಉಸಿರು ನಡೀತಾನೆ ಇರುತ್ತೆ. ಅಂತ ಸಹಜವಾದ ನಡೀತಾ ಇರೋ ಉಸಿರಾಟವನ್ನು ನಾವು ಅರಿವಿನಿಂದ ನೋಡ್ತಾ ಇರೋದಷ್ಟೇ ಧ್ಯಾನ ಅಂದರೆ. ಅದ್ರ ಮೇಲೆ ನಮಗೆ ಧ್ಯಾಸ ಇರಬೇಕು. ಸಹಜವಾದ ನಡೀತಾ ಇರೋ ಉಸಿರಾಟದ ಮೇಲೆ ಧ್ಯಾಸ, ಗಮನ ಇರಬೇಕು, ಧ್ಯಾನ ಇರಬೇಕು. ಎಂತಹ ಯೋಚನೆಗಳು ಬರ್ತಾ ಇದ್ರೂ ಕೂಡ ಅದನ್ನು ಹಿಂಬಾಲಿಸೋದು ಬೇಡ. ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ಹಾಗೆ ಮನಸ್ಸನ್ನು ನಾವು ಶೂನ್ಯ ಮಾಡ್ಕೋಬೇಕು ಫ್ರೆಂಡ್ಸ್. ಉಸಿರನ್ನ ಗಮನಿಸೋದ್ರಿಂದ ಎಷ್ಟೋ ಯೋಚನೆಗಳು ಕಡಿಮೆ ಆಗಿ 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 ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳುವಂಥ ಸ್ಥಿತಿಗೆ ನಾವು ತಲುಪ್ತೀವಿ. ಅದೇ ಧ್ಯಾನದ ಸ್ಥಿತಿ. ಪೂಜೆ ಕೋಟಿ ಸಮ, ಮಂತ್ರ ಮಂತ್ರ ಕೋಟಿ ಸಮ, ಜಪ ಜಪ ಕೋಟಿ ಸಮ, ಧ್ಯಾನ ಧ್ಯಾನ ಕೋಟಿ ಸಮಲಯ. ಅಂದರೆ ನನ್ನ ಉಸಿರಾಟವನ್ನು ಗಮನಿಸ್ತಾ ಗಮನಿಸ್ತಾ ಆ ಶೂನ್ಯದ ಸ್ಥಿತಿಯನ್ನು ಪಡ್ಕೊಂಡು ಶೂನ್ಯ ಸ್ಥಿತಿಯಿಂದನೇ ನಾವು ಶೂನ್ಯಕ್ಕೆ ನಾವು ಸೇರಿಕೊಳ್ಳೋದು. ನಾವು ಪೂಜೆ ಮಾಡೋದಕ್ಕಿಂತ, ಮಂತ್ರ ಪಠಿಸೋದಕ್ಕಿಂತ, ಜಪ ಮಾಡೋದಕ್ಕಿಂತ ಧ್ಯಾನ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಧ್ಯಾನ ಅಂದರೆ
ಈ ಆನಾಪಾನಾಸತಿ ಧ್ಯಾನವನ್ನೇ ಮಾಡ್ತಾ ಸಹಜವಾದ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡಿಕೊಂಡು ಶೂನ್ಯ ಸ್ಥಿತಿಗೆ ನಾವು ತಲುಪಬೇಕು. ಆವಾಗಲೇ ನಾವು ಈ ಚಕ್ರದಿಂದ ನಾವು ಬಿಡಿಸ್ಕೊಳ್ತೀವಿ, ಬಂಧನದಿಂದ ನಾವು ಬಿಡುಗಡೆಯಾಗ್ತೀವಿ. ಏನು ನಮ್ಮ ಜನ್ಮದ ಒಂದು ಚಕ್ರ ಸುತ್ತುತ್ತಾ ಇರುತ್ತೋ ಹಾಗೆ ಕರ್ಮದಿಂದ ಜನ್ಮದಿಂದ ನಾವು ಮುಕ್ತರಾಗ್ತೀವಿ. ಎಲ್ಲಿವರೆಗೂ ಧ್ಯಾನಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ಆ ಚಕ್ರ ಸುತ್ತುತ್ತಾನೆ ಇರುತ್ತೆ. ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ಆಗ ಆ ಚಕ್ರ ಎಲ್ಲಿ ನಿಂತ್ಕೊಳ್ಳುತ್ತೋ ಅಲ್ಲಿ ಒಂದು ಜನ್ಮವನ್ನು ನಾವು ಕಳ್ಕೊಳ್ತೀವಿ. ಒಂದು ಯಾವುದೋ ಒಂದು ಜಾತ್ರೆಯಲ್ಲಿ ಹೋದರೆ ನೋಡಿ, ಅದು ಒಂದು ಚಕ್ರ ಇರುತ್ತೆ, ಅದು ಗಿರ್ ಗಿರ್ ಅಂತೇಳಿ ತಿರುಗ್ತಾ ಇರುತ್ತೆ. ಅದಕ್ಕೆ ದುಡ್ಡು ಕಟ್ತಾರೆ, ಒಂದು ನಂಬರ್ ಹಾಕಿ ಆ ನಂಬರವನ್ನು ಹೇಳಿ ಅದಕ್ಕೆ ದುಡ್ಡು ಕಟ್ತಾರೆ. ನಾವು ನಂಬರ್ ಹೇಳಿದಂಥ ನಂಬರಿಗೆ ಅದು ಅದು ಅಲ್ಲಿ ನಿಂತ್ಕೊಂಡ್ರೆ ನಮಗೆ ದುಡ್ಡು ಬರುತ್ತೆ, ಇಲ್ಲಾಂದರೆ ಅದನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಆ ದುಡ್ಡು ಕಟ್ಟಿರೋ ದುಡ್ಡನ್ನು ಕಳ್ಕೊಂಡ್ಬಿಡ್ತೀವಿ. ಇದೆಲ್ಲ ನಾವೆಲ್ಲ ಜಾತ್ರೆಯಲ್ಲಿ ಇದಕ್ಕೆ ಬೆಟ್ಟಿಂಗ್ ಕೂಡ ಕಟ್ಟಿ ಅದನ್ನು ಮಾಡ್ತಾರೆ. ಎಷ್ಟೋ ಒಂದು ದೊಡ್ಡವರು ಕೂಡ ನಾ ಪಿಕ್ಚರಲ್ಲಿ ನೋಡಿದ್ದೀನಿ, ನಿಜವಾಗ್ಲೂ ನೋಡಿಲ್ಲ. ಆ ರೀತಿ ಬೆಟ್ಟಿಂಗ್ ಕಟ್ಟಿ ಆ ರೀತಿ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಈ ಚಿಕ್ಕ ಮಕ್ಕಳಲ್ಲಿ ಆಡ್ತಾ ಇರ್ತಾರಲ್ವ ಜಾತ್ರೆಯಲ್ಲಿ, ಅದು ನೋಡಿದ್ದೀನಿ. ನಾವು ಯಾವ ನಂಬರ್ ಹೇಳಿರ್ತೀವಿ ಅಲ್ಲಿಗೆ ನಿಂತ್ಕೊಂಡ್ರೆ ಅದು ನಮಗೆ ದುಡ್ಡು ಬರುತ್ತೆ, ಇಲ್ಲ ಅಂದರೆ ವಾಪಸ್ಸು ನಾವು ಆ ದುಡ್ಡನ್ನು ಕಳ್ಕೊಂಡ್ಬಿಡ್ತೀವಿ. ಹಾಗೆ ನಮ್ಮ ಒಂದು ಜನನ ಮರಣದ ಒಂದು ಚಕ್ರ ಕೂಡ ಸುತ್ತುತ್ತಾನೆ ಇರುತ್ತೆ. ಕರ್ಮಾನುಸಾರವಾಗಿ ಜನ್ಮಕ್ಕೆ ಸಂಬಂಧಪಟ್ಟಂಥ ಕರ್ಮಾನುಸಾರವಾಗಿ ಆ ಚಕ್ರ ಯಾವಾಗಲೂ ಕೂಡ ಸುತ್ತುತ್ತಾನೆ ಇರುತ್ತೆ. ಮೇಲಿರೋದು ಕೆಳಗಡೆ, ಕೆಳಗಡೆ ಇರೋದು ಮಧ್ಯದಲ್ಲಿರೋದು ಮತ್ತೆ ಮೇಲೆ, ಆ ಮಧ್ಯೆ ಈ ಮಧ್ಯೆ, ಮೇಲೆ ಕೆಳಗಡೆ ಎಲ್ಲ ಕಡೆನೂ ಸುತ್ತುತ್ತಾನೆ ಇರುತ್ತೆ. ನಾವು ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಭೂಮಿ ಮೇಲೆ ಜನ್ಮವನ್ನು ತಗೊಂಡಿದ್ದೀವೋ ಯಾವುದು ಒಂದು ನಂಬರ್ ಇಟ್ಕೊಂಡು ಆ ದುಡ್ಡು ಕಟ್ಟಿರ್ತೀವೋ ಹಾಗೆ ಒಂದು ಜನ್ಮವನ್ನು ತಗೊಂಡು ಈ ಭೂಮಿ ಮೇಲೆ ಬಂದಿರ್ತೀವಿ. ಆ ಜನ್ಮವನ್ನು ನಾವು ಅನ್ಕೊಂಡಿರೋ ಪ್ರಕಾರ ಮಾಡಿದರೆ ಅದರಿಂದ ನಾವು ಮುಕ್ತಿಯನ್ನು ಪಡೆದುಬಿಡ್ತೀವಿ. ಮತ್ತೆ ಇನ್ನೊಂದ್ಸತಿ ಆ ಜನ್ಮವನ್ನು ತಗೊಳ್ಳೋದು ಅವಶ್ಯಕತೆ ಇಲ್ಲ, ಅದರಿಂದ ನಾವು ಮುಕ್ತಿಯನ್ನು ಪಡೆದು ಬಿಡ್ತೀವಿ. ಧ್ಯಾನ ಮಾಡಿದ್ರೂ ಕೂಡ ಮಾಡದೇ ಇದ್ರೂ ಕೂಡ. ಆಗ ಆ ಚಕ್ರ ನಿಂತ್ಕೊಂಡ ಮೇಲೆ ಆ ದುಡ್ಡು ಏನು ಕಟ್ಟಿರ್ತೀವಿ ಅದು ನಮಗೆ ಮತ್ತೆ ವಾಪಸ್ ಹೆಂಗೆ ಬರುತ್ತೋ, ಮತ್ತೆ ಎಷ್ಟೋ ಜನ ಕಟ್ಟಿರ್ತಾರೆ ನೋಡಿ, ಆ ದುಡ್ಡು ಮತ್ತೆ ನಮಗೆ ವಾಪಸ್ ಬರುತ್ತೆ. ನಮ್ಮ ದುಡ್ಡು ಬಂದು ಮತ್ತೆ ಬೇರೆಯವರು ಕೂಡ ಕಟ್ಟಿರೋ ದುಡ್ಡು ಕೂಡ ನಮಗೆ ಬರುತ್ತೆ. ಹಾಗೆ ನಾವು ಕೂಡ ನಾವು ತಗೊಂಡು ಬಂದಂತಹ ಜನ್ಮವನ್ನು ಯಾವ ಉದ್ದೇಶಕ್ಕೋಸ್ಕರ ಈ ಜನ್ಮವನ್ನು ತಗೊಂಡಿದ್ದೀವಿ ಅಂತೇಳಿ ಆ ನಂಬರ್ ಯಾವ ರೀತಿ ಅನ್ಕೊಂಡಿರೋದು ನಂಬರ್ ಯಾವ ರೀತಿ ಅದನ್ನು ಅಲ್ಲಿಗೆ ಆ ಚಕ್ರವನ್ನು ನಿಂದ್ರಿಸಿದ್ರೆ
ಬರೋದು ಎಲ್ಲ ಕೂಡ ಹೇಗೆ ಬರುತ್ತೋ ಹಾಗೆ ಈ ನಾವು ಏನು ತಗೊಂಡು ಬಂದಿರ್ತೀವಿ ಆ ಜನ್ಮವನ್ನು ನಾವು ಪೂರ್ತಿಯಾಗಿ ಕರೆಕ್ಟಾಗಿ ನಾವು ಮಾಡಿ ಅದನ್ನು ಮುಗಿಸಿದ್ರೆ ನಮಗೇನು ಸಿಗಬೇಕಾಗತ್ತೋ ಅದನ್ನು ಆ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ನಾವು ಅಂದ್ಕೊಂಡಿರೋ ನಂಬರು ಅದು ಅಲ್ಲಿ ನಿಂತ್ಕೊಳ್ಳಿಲ್ಲ, ಮತ್ತೆ ಮುಂದೋಯ್ತು, ಇಲ್ಲಾಂದರೆ ಹಿಂದೆನೇ ನಿಂತ್ಕೊಳ್ತು ಅಂದರೆ ನಾವು ಕಟ್ಟಿರೋ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀವಿ, ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ನಾವು ಅಂದ್ಕೊಂಡಿರುವಂಥ ಜನ್ಮದ ಉದ್ದೇಶವನ್ನು ನಾವು ಪೂರ್ತಿಯಾಗಿ ಮಾಡಲಿಲ್ಲ ಅಂದರೆ, ನಾವು ಬಂದ ಕೆಲಸವನ್ನು ಪೂರ್ತಿಯಾಗಿ ನಾವು ಮಾಡಲಿಲ್ಲ ಅಂದರೆ, ಅಲ್ಲಿ ನಾವು ಬಂದಂಥ ಕೆಲಸ ಮಾಡಲಿಲ್ಲ ಅಂದರೆ ನಾವು ಎಷ್ಟೋ ಹಾನಿ ಮಾಡ್ಕೊಳ್ತೀವಿ, ಲುಕ್ಷಾನ ಮಾಡ್ಕೊಳ್ತೀವಿ, ಕಳ್ಕೊಂಡ್ಬಿಡ್ತೀವಿ. ಯಾವಾಗ ನಾವು ಅದನ್ನು ಹಾನಿ ಮಾಡ್ಕೊಳ್ತೀವೋ, ಚಕ್ರಕ್ಕೆ ಯಾವ ರೀತಿ ಗೆರೆ ಇರುತ್ತೆ ನೋಡಿ, ಆ ರೀತಿ ನಮ್ಮ ಒಂದು ಆತ್ಮಕ್ಕೆ ಒಂದು ರೇಖೆ ಬಂದ್ಬಿಡತ್ತೆ. ರೇಖೆಗಳು, ಗೆರೆ. ಇವಾಗ ನಾವು ಜಟ್ಕಾ ಬಂಡಿಗೆ ಅದು ಎಲ್ಲ ಒಂದು ದೊಡ್ಡ ಒಂದು ಬಂಡೆ ಇರತ್ತೆ, ಗಾಲಿ ಇರುತ್ತೆ, ಅದಕ್ಕೆ ಯಾವ ರೀತಿ ರೇಖೆಗಳು ಉದ್ದುದ್ದಾಗಿ ಇರತ್ತಲ್ವಾ, ಅದಕ್ಕೆ ರೇಖೆ ಅಂತಲೇ ಹೇಳ್ಬೋದು, ಗೆರೆ. ಅದು ಒಂದು ಮತ್ತೆ ಒಂದು ಹಾಗೇ ಪ್ರತಿಯೊಂದು ಜನ್ಮದಲ್ಲಿನೂ ಕೂಡ ಆ ರೇಖೆಗಳು ಈ ಬಿಂದುವಿಗೆ ಸುತ್ಕೊಂಡ್ಬಿಡತ್ತೆ. ಅದು ತಿರುಗ್ತಾನೇ ಇರತ್ತೆ, ಹಾಗೆ ತಿರುಗ್ತಾನೇ ಇರತ್ತೆ. ಎಲ್ಲಿವರೆಗೂ ಅದು ಕಡಿಮೆ ಆಗೋದಿಲ್ಲ ಅಂದರೆ ನಾವು ಧ್ಯಾನಕ್ಕೆ ಬಂದು ನಮ್ಮನ್ನು ನಾವು ತಿಳ್ಕೊಳ್ಳೋವರೆಗೂ ಕೂಡ, ಎಷ್ಟೋ ಜನ್ಮಗಳಿಂದ ಏನೇನು ಮಾಡಿದ್ದೀವಿ ಅದನ್ನು ಶುದ್ಧಿ ಮಾಡ್ಕೊಳ್ಳೋವರೆಗೂ ಕೂಡ ಆ ಗೆರೆ ಅಳಿಸೋಗೋದಿಲ್ಲ. ಮಧ್ಯದಲ್ಲಿ ಒಂದು ಬಿಂದು ಇರುತ್ತೆ, ಆ ಬಿಂದುಗೆ ಗೆರೆಗಳು, ಚಕ್ರದ ಗೆರೆಗಳು, ಅದು ಆ ಬಿಂದಿಗೆ ಸುತ್ತಲೂ ಸುತ್ತತಾನೆ ಇರುತ್ತೆ, ಅಳಿಸೋಗೋದಿಲ್ಲ. ಯಾವಾಗ ಎಲ್ಲಿ ಆ ಒಂದು ಚಕ್ರ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ನಾವು ಚಕ್ರವನ್ನ ಸುತ್ತುತ್ತಾ ಇರ್ತೀವಿ, ಎಲ್ಲಿ ನಿಂತ್ಕೊಳ್ಳುತ್ತೆ ನಮಗೆ ಗೊತ್ತಿಲ್ಲ. ಆ ಸುತ್ತುತ್ತಾ ಇರುವಂತ ಚಕ್ರ ಯಾವ ನಂಬರ್ಗೆ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಹಾಗೆ ನಮ್ಮ ಒಂದು ಒಂದು ಬಿಂದುವಿಗೆ ಆ ಗೆರೆಗಳು, ಆ ರೇಖೆಗಳು ಚಕ್ರದ ತರ ಸುತ್ತುತ್ತಾನೆ ಇರುತ್ತೆ. ಚಕ್ರ ಯಾವಾಗ ಯಾವ ಸಮಯದಲ್ಲಿ ಎಲ್ಲಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಆ ಸುತ್ತುತ್ತಾ ಇರೋ ಚಕ್ರ ಯಾವೊಂದು ಕ್ಷಣದಲ್ಲಿ ಎಲ್ಲಿ ನಿಂತ್ಕೊಳ್ಳುತ್ತೋ. ಎಷ್ಟೋ ನಮ್ಮ ಸುತ್ತಲೂ ಆ ಚಕ್ರಗಳ ಹಾಗೆ ರೇಖೆಗಳು ಸುತ್ತಲೂ ಕೂಡ ಸುತ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೋ ರೇಖೆಗಳು ಇದೆ, ಒಂದೊಂದೇ ಅಳಿಸ್ಕೋಬೇಕು ನಾವು. ಅದು ಯಾವಾಗ ಅಳಿಸೋಗತ್ತೆ ಅಂದ್ರೆ ಧ್ಯಾನಕ್ಕೆ ಬಂದಾಗ್ಲೇನೆ.
ಮೊದಲು ಬಿಂದು ಒಂದೇ ಇರುತ್ತೆ. 1ನೇ ಜನ್ಮದಲ್ಲಿ ಒಂದು ರೇಖೆ, 2ನೇ ಜನ್ಮದಲ್ಲಿ ಎಷ್ಟೋ ರೇಖೆಗಳು, 3ನೇ ಜನ್ಮದಲ್ಲಿ ಇನ್ನೂ ಎಷ್ಟೋ ರೇಖೆಗಳು. ನಾವು ಹುಟ್ಟಿದಾಗ ಕೇವಲ ಬಿಂದು ಆಗಿ ಒಂದು ಕಾಂತಿಯಾಗಿ ನಾವು ಹುಟ್ಟಿರ್ತೀವಿ. ಆಮೇಲೆ ಅದಕ್ಕೆ ಸುತ್ತಲೂ ಕೂಡ ರೇಖೆಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ನಾವೇ ಮಾಡ್ಕೊಂಡಿರೋದು, ಅದು ಚಕ್ರವನ್ನ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ಜನನ ಮರಣದ ಚಕ್ರ ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ಅದು ಸುತ್ತಾನೇ ಇರತ್ತೆ. ಎಷ್ಟೇ ಧ್ಯಾನ ಮಾಡ್ತಾ ಇದ್ರೂ ಕೂಡ ಆ ಚಕ್ರ ಯಾವಾಗ ಎಲ್ಲಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಧ್ಯಾನ ಮಾಡದೇ ಇರೋರ್ಗೂ ಇದು ಕಿಂಚಿತ್ತು ಕೂಡ ಗೊತ್ತಿರೋದಿಲ್ಲ. ಧ್ಯಾನ ಮಾಡೋರ್ಗೂ ಕೂಡ ಆ ಚಕ್ರ ಎಲ್ಲಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರೆ ಅದನ್ನ ಎದುರಿಸ್ತಾರೆ. ಎಂತ ಒಂದು ನಂಬರಲ್ಲಿ ನಿಂತ್ಕೊಂಡ್ರು ಕೂಡ ಸೋತರ್ನು ಸಹಿ, ಗೆದ್ದರ್ನು ಸಹಿ, ಸರೆಂಡರ್ ಆಗಿಬಿಡ್ತಾರೆ ಧ್ಯಾನ ಮಾಡೋರು. ಧ್ಯಾನ ಮಾಡದೇ ಇರೋರು ದುಃಖ ಪಡ್ತಾರೆ. ಧ್ಯಾನ ಮಾಡೋರು ಇನ್ನೊಂದ್ಸತಿ ಟ್ರೈ ಮಾಡೋಣ, ನಾನು ಅನ್ಕೊಂಡಿರೋ ನಂಬರ್ಗೆ ಅದು ನಿಂತ್ಕೊಳ್ಳುತ್ತೆ ಅಂತೇಳಿ ಧೈರ್ಯ ಇರುತ್ತೆ. ಧ್ಯಾನ ಮಾಡದೆ ಇರೋರಿಗೆ ಧೈರ್ಯ ಇರೋದಿಲ್ಲ, ಕುಂದೋಗ್ಬಿಡ್ತಾರೆ. ನಾವು ಎಷ್ಟೋ ಪಾಪ ಮಾಡಿರೋದು, ಪುಣ್ಯ ಮಾಡಿರೋದು, ಆ ರೇಖೆಗಳು ಆ ಬಿಂದುವಿಗೆ ಸುತ್ತಲೂ ಕೂಡ ಯಾವಾಗಲೂ ಕೂಡ ಸುತ್ತಾನೆ ಇರುತ್ತೆ. ಪಾಪ ಪುಣ್ಯಗಳಿಂದ ಒಂದ್ಸತಿ ಪಾಪದ ಕಡೆ ನಿಂತ್ಕೊಂಡ್ರೆ ಅದನ್ನು ಅನುಭವಿಸ್ಬೇಕಾಗತ್ತೆ. ಇನ್ನೊಂದ್ಸತಿ ಪುಣ್ಯ ಕಡೆ ನಿಂತ್ಕೊಳ್ಳತ್ತೆ ತಿರುಗ್ತಾ ಇರೋ ಚಕ್ರ. ಅವಾಗ ಪುಣ್ಯದ ಭೋಗವನ್ನು ನಾವು ತಗೊಂಡು ಬರ್ತೀವಿ. ಎಲ್ಲಿವರೆಗೂ ನಾವು ಧ್ಯಾನ ಬಗ್ಗೆ ಬರೋದಿಲ್ವೋ ಅಲ್ಲಿವರೆಗೂ ಆ ರೇಖೆಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಸಾವಿರಾರು ರೇಖೆಗಳು. ಯಾವಾಗ ನಾವು ಧ್ಯಾನಕ್ಕೆ ಬಂದು ಯಾವುದೇ ಯೋಚನೆ ಇಲ್ಲದೇನೆ ಮನಸ್ಸನ್ನ ಶೂನ್ಯ ಮಾಡಿಕೊಂಡು ಶೂನ್ಯ ಜೊತೆಗೆ ಲಯವಾಗಿ ಯಾವಾಗ ನಾವು ದಿವಸದನ್ನ ಕಲ್ತ್ಕೊಳ್ತೀವೋ ಒಂದೊಂದೇ ರೇಖೆಯನ್ನ ಅಳಿಸೋಗತ್ತೆ.
ಯಾವಾಗ ನಾವು ಧ್ಯಾನಕ್ಕೆ ಬರ್ತೀವೋ ಯಾರಿಗೂ ಕೂಡ ನಾವು ಕೆಟ್ಟದನ್ನು ಮಾಡಬಾರ್ದು, ಪಾಪಕರ್ಮಗಳನ್ನು ಮಾಡಬಾರ್ದು ಅಂಥೇಳಿ ಅರಿವಿಗೆ ಬರುತ್ತೆ. ಹಾಗೆ ತುಂಬ ಒಳ್ಳೆಯದಕ್ಕೂ ಕೂಡ ನಮಗೆ ಒಂದೊಂದ್ಸತಿ ತುಂಬ ಒಳ್ಳೇದು ಮಾಡೋದ್ರಿಂದನೂ ಕೂಡ ಅದು ಕೂಡ ನಮ್ಮ ಶತ್ರು. ನೋಡಿ, ತಮಗುಣ, ರಜೋಗುಣ, ಸಾತ್ವಿಕ ಗುಣ ಅನ್ನೋದು ನಮಗೆ ತುಂಬ ಒಳ್ಳೆಯದು ಅಂತ ನಾವು ಅನ್ಕೊಂಡಿರ್ತೀವಿ. ತುಂಬ ಒಳ್ಳೆಯದನ್ನು ಕೂಡ ಮಾಡೋದು ಕೂಡ ಇದು ಕೂಡ ನಮ್ಮ ಶತ್ರು ಆಗತ್ತೆ ಅಂಥೇಳಿ. ಇಂಥ ಒಂದು ಜ್ಞಾನ ನಾವು ಯಾವಾಗ ಪಡ್ಕೊಳ್ತೀವಿ, ಧ್ಯಾನಕ್ಕೆ ಬಂದ ಮೇಲೇನೆ ನಾವು ಇಂಥ ಒಂದು ಜ್ಞಾನವನ್ನ ಶೂನ್ಯಕ್ಕೆ ನಾವು ಸೇರ್ಕೊಂಡು ಶೂನ್ಯದಿಂದ ಮನಸ್ಸನ್ನ ಶೂನ್ಯ ಮಾಡಿಕೊಂಡು ಶೂನ್ಯಕ್ಕೆ ತಲುಪಿದಾಗ ಎಷ್ಟು ಒಳ್ಳೆಯದನ್ನ ಮಾಡಬೇಕು, ಎಷ್ಟರ ಮಟ್ಟಿಗೆ ಅದೂ ಕೂಡ ಮಿತಿ ಇರತ್ತೆ. ಇಷ್ಟೇ ನಾವು ಒಳ್ಳೆಯವ್ರಿಗೆ, ಬೇರೆಯವ್ರಿಗೆ ಇಷ್ಟಿಷ್ಟ ಅಂತೇಳಿ ಒಳ್ಳೆಯದನ್ನು ಮಾಡಿ ಮಿತಿಯಾಗಿ ನಾವು ಯಾವುದು ಕೂಡ ಅತಿಯಾಗಿ ನಾವು ಮಾಡಬಾರ್ದು, ಮಿತಿಯಾಗಿ ನಾವು ಮಾಡಬೇಕು. ಇದು ಎಲ್ಲವೂ ಕೂಡ ಇದು ನಮಗೇನು ಕೂಡ ಗೊತ್ತಿಲ್ಲ. ಅದು ಅತಿ ಮಿತಿ ಇದು ನಾವು ಹೇಗೆ ತಿಳ್ಕೊಳ್ಳೋದು, ಯಾವುದು ಕೂಡ ಗೊತ್ತಾಗೋದಿಲ್ವಲ್ಲ ಅಂಥೇಳಿ. ಇದು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಏನು ಕೂಡ ಗೊತ್ತಾಗೋದಿಲ್ಲ. ಯಾರು ಅನುಭವ ಮುಖಾಂತರ ತಿಳ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಇದು ಗೊತ್ತಾಗತ್ತೆ. ಎಲ್ಲವೂ ಕೂಡ ಮಿತವಾಗಿರ್ಬೇಕು ಅಂತೇಳಿ, ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು. ತುಂಬಾ ಅತಿಯಾಗಿ ಅವ್ರ ಹೋಮ್ವರ್ಕನ್ನು ಅವ್ರಿಗೆ ಒಳ್ಳೇದಾಗಲಿ ಅಂಥೇಳಿ ಅವ್ರ ಹೋಮ್ವರ್ಕನ್ನು ನಾವು ಮಾಡಬಾರ್ದು. ಅವ್ರಿಗೆ ಹೋಮ್ವರ್ಕನ್ನು ಅವ್ರಿಗೆ ಮಾಡೋದನ್ನು ಹೇಳಬೇಕು. ಅವರು ಯಾರೇ ಆಗಿರಲಿ, ನಮ್ಮ ಬಂಧು ಬಳಗ ಎಷ್ಟೇ ಅವರ ಹತ್ತಿರದಲ್ಲಿ ಇರಲಿ, ನಮಗೆ ತುಂಬ ಬೇಕಾದವರು ಅಂಥೇಳಿ, ತುಂಬ ಹತ್ತಿರದಲ್ಲಿ ಇರೋರು ಅಂಥೇಳಿ ಅವರು ಹೋಮ್ವರ್ಕನ್ನು ನಾವು ಮಾಡಿಕೊಡ್ಬಾರ್ದು. ಅವ್ರ ಹೋಮ್ವರ್ಕನ್ನು ಅವ್ರಿಗೆ ಮಾಡೋದಕ್ಕೆ ಹೇಳಬೇಕು. ಅವ್ರ ಹೋಮ್ವರ್ಕನ್ನು ನಾವು ಮಾಡಿದರೆ ಮತ್ತೆ ಆ ಒಂದು ಚಕ್ರಕ್ಕೆ ಇನ್ನೊಂದು ರೇಖೆ ಬರುತ್ತೆ, ಇನ್ನೊಂದು ರೇಖೆ. ಧ್ಯಾನ ಮಾಡ್ತಾ ಇದ್ರೂ ಕೂಡ ಒಳ್ಳೆ ಕೆಲಸನೇ ಅದು, ಆದರೆ ಅತಿಯಾಗಿ ಮಾಡಿ ಅವ್ರ ಹೋಮ್ವರ್ಕನ್ನು ನಾವು ಮಾಡಿದ್ದಕ್ಕೆ ಇನ್ನೊಂದು ರೇಖೆ ಬಂತು ಅಲ್ಲೇ. ಇದು ಎಲ್ಲ ನಾವು ಯಾವಾಗ ತಿಳ್ಕೊಳ್ತೀವಿ ಅಂದರೆ ಧ್ಯಾನದ ಮುಖಾಂತರನೇ ನಾವು ತಿಳ್ಕೊಳ್ತೀವಿ, ಅನುಭವ ಮುಖಾಂತರನೇ ನಾವು ತಿಳ್ಕೊಳ್ತೀವಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನೋಡಿ, ಒಂದಕ್ಕೊಂದು ಲಿಂಕ್ ಇದೆ. ನಾವು ಎಷ್ಟು ಒಳ್ಳೇದು ಮಾಡಬೇಕು, ಆ ಜ್ಞಾನ ನಮಗಿರಬೇಕು. ಯಾವುದನ್ನ ಮಾಡಬೇಕು ಒಳ್ಳೇದು, ಯಾವುದನ್ನ ಮಾಡಬಾರ್ದು, ಆ ಜ್ಞಾನ ನಮಗಿರಬೇಕು. ನಮ್ಮ ದೃಷ್ಟಿಯಲ್ಲಿ ಬೇರೆಯವ್ರಿಗೆ ಸಹಾಯ ಮಾಡಿ ಅವ್ರ ಹೋಮ್ವರ್ಕ್ ನಾವು ಮಾಡಿಕೊಟ್ರೆ ಅದು ನಾವು ಇನ್ನೂ ಒಳ್ಳೇದು ಅಂತ ಅನ್ಕೊಳ್ತೀವಿ. ಆದರೆ ಅವ್ರಿಗೆ ಕಲ್ತ್ಕೊಳ್ಳುವಂಥ ಅವಕಾಶವನ್ನು ನಾವು ಅವ್ರಿಗೆ ಆ ಕಲ್ತ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿರತ್ತೆ. ಆ ಹೋಮ್ವರ್ಕನ್ನು ನಾವು ಮಾಡಿ
ಅದು ಅವ್ರು ಕಲ್ತ್ಕೊಳ್ದೆ ಇರುವಂತ ಜ್ಞಾನವನ್ನ ಅವ್ರು ಕಳ್ಕೊಂಡ್ಬಿಡ್ತಾರೆ. ಅವರು ಏನು ಕಲ್ತ್ಕೋಬೇಕು ಅಂತೇಳಿ ಆ ಜ್ಞಾನವನ್ನ ಕಲ್ತ್ಕೋಬೇಕು ಅಂತೇಳಿ ಬಂದಿರ್ತಾರೋ ಆ ಅವಕಾಶವನ್ನ ಅವ್ರು ಕಳ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಅವ್ರ ಹೋಮ್ವರ್ಕ್ ನಾವು ಮಾಡ್ಕೊಟ್ಬಿಟ್ವಿ, ಕಲಿಸ್ಲಿಲ್ಲ ಅವ್ರಿಗೆ, ನಾವೇ ಮಾಡಿಕೊಟ್ಬಿಟ್ವಿ. ಆ ಜ್ಞಾನ ಅವ್ರು ಪಡ್ಕೊಳ್ಳಿಲ್ಲ. ಆ ಜ್ಞಾನಕ್ಕೋಸ್ಕರ ಇನ್ನೊಂದು ಜನ್ಮ ಅವ್ರು ತಗೋಬೇಕು. ಅವ್ರು ಇನ್ನೊಂದು ಜನ್ಮಕ್ಕೆ ಕಾರಣ ಯಾರಾದ್ರೂ ನಾವು ಆದ್ವಿ. ಅದನ್ನ ಅವರು ಅನುಭವದಿಂದಾನೇ ತಿಳ್ಕೊಂಡು ಆ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವ್ರ ಜನ್ಮವನ್ನ ತಗೊಂಡಿರ್ತಾರೆ. ನಾವು ಏನ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಆ ಕಷ್ಟವನ್ನ ಅವರು ಪಡ್ತಾ ಇರುವಂತ ಕಷ್ಟನ ನೋಡಕ್ ಆಗ್ತಾ ಇಲ್ಲ ಅಂಥೇಳಿ ನಾವೇನು ಮಾಡ್ತೀವಿ, ಧ್ಯಾನ ಮಾಡಿ ಅವ್ರಿಗೋಸ್ಕರ ಸಮಯವನ್ನ ಇಟ್ಟು ಆ ಕರ್ಮವನ್ನ ಏನು ಅನುಭವಿಸ್ಬೇಕಂತೇಳಿ ಬಂದಿದ್ದಾರೆ ಅವ್ರು ಅನುಭವಿಸದೇ ಇರೋ ಹಾಗೆ ನಾವು ಇಲ್ಲಿ ಧ್ಯಾನಕ್ಕೆ ಸಂಕಲ್ಪ ಇಟ್ಟು ನಾವು ಇಲ್ಲಿ ಧ್ಯಾನ ಮಾಡ್ತಾ ಇರ್ತೀವಿ. ಇದನ್ನ ನಾವು ಅವ್ರಿಗೆ ಹೇಳ್ಬೇಕಾಗಿತ್ತಲ್ವಾ, ಕೂತ್ಕೋ, ಧ್ಯಾನ ಕೂತ್ಕೋ, ಗಂಟೆಗಟ್ಲೆ ಧ್ಯಾನ ಕೂತ್ಕೋ, ಎಲ್ಲಾ ಕಷ್ಟ ಪರಿಹಾರ ಆಗತ್ತೆ, ಎಲ್ಲಾ ಕಾಯಿಲೆನೂ, ಏನೇ ಕಷ್ಟ ಏನು ಅವರು ನಾವು ಕಣ್ಣಿಂದ ನೋಡ್ತಾ ಇರ್ತೀವಿ, ಕಷ್ಟ ಅನುಭವಿಸ್ತಾ ಇರೋದು, ಅದರಿಂದ ನೀನು ಹೊರಗಡೆ ಬರ್ತಿ, ಧ್ಯಾನಕ್ಕೆ ಕೂತ್ಕೋ ಅಂತೇಳಿ ಅವ್ರಿಗೆ ಹೇಳ್ಬೇಕು. ನಾವು ಮಾಡಬಾರ್ದು ಆ ಕೆಲಸ. ಆದ್ರೆ ಸಹಾಯ ಮಾಡಬೇಕು. ಅಲ್ಲಿ ನಾವು ಅವ್ರಿಗೆ ಕಷ್ಟ ಕೊಡಬಾರ್ದು. ಅವರು ಆ ಕಷ್ಟದಲ್ಲಿ ನೆರಳ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಷ್ಟ ಬರ್ಲಿ ಅವ್ರಿಗೆ, ಇನ್ನೂ ಬರ್ಲಿ, ತುಂಬಾ ಒಂದು ಅಹಂಕಾರ ಇತ್ತು ಅವ್ರಿಗೆ ಅಂತೇಳಿ ಅಲ್ಲಿ ನಾವು ತೊಂದರೆ ಕೊಡಬಾರ್ದು. ಅಲ್ಲಿನೂ ಕೂಡ ನಾವು ನಮ್ಮ ಕೇಂದ್ರ ಬಿಂದುಗೆ ಅಲ್ಲಿನೂ ಕೂಡ ಒಂದು ರೇಖೆ ಬರುತ್ತೆ, ಗೆರೆ ಆಗತ್ತೆ. ಸಹಾಯ ಮಾಡಬೇಕು. ಕಷ್ಟದಲ್ಲಿದ್ದಾಗ ಅವ್ರಿಗೆ ಯಾವೊಂದು ಕಷ್ಟದಲ್ಲಿದ್ದಾರೆ ನಮ್ಮ ಕಡೆ ಇದ್ರೆ ಯಾವುದೋ ಒಂದು ಸಹಾಯ. ಪತ್ರಿ ಸರ್ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ಎಕ್ಸಾಮ್ ನೀನೇ ಬರಿಬೇಕು, ಆದ್ರೆ ಎಕ್ಸಾಮ್ ಟೈಮ್ನಲ್ಲಿ ನಾನು ನಿನಗೆ ಪರೀಕ್ಷೆ ಕೂತ್ಕೊಂಡಾಗ ನಿನಗೆ ತುಂಬಾ ಸೆಕೆ ಆಗ್ತಾ ಇದ್ರೆ ನಾನು ಫ್ಯಾನ್ ಹಾಕ್ತೀನಿ, ತಲೆನೋವು ಬರ್ತಾ ಇದ್ರೆ ಕಾಫಿ ಮಾಡಿಕೊಡ್ತೀನಿ, ಇದು ಸಹಾಯ. ನಿನಗೆ ತಲೆನೋವು ಬರ್ತಾ ಇದೆ, ನಿನಗೆ ಸೆಕೆ ಆಗ್ತಾ ಇದೆ, ನೀನು ಈ ಕಡೆ ಬಂದ್ಬಿಡು, ನಿನ್ನ ಜಾಗದಲ್ಲಿ ನಾನೇ ಬರೆದು ಪರೀಕ್ಷೆ ಬರೆದು ಬಿಡ್ತೀನಿ ಅಂತ ಯಾರಾದ್ರೂ ಹೇಳ್ತೀವ? ನಾವು ಸಹಾಯ ಮಾಡಬೇಕು. ತಲೆನೋವು ಬರ್ತಾ ಇದ್ದರೆ ಕಾಫಿ ಮಾಡಿಕೊಡೋಣ, ಏನ್ ಬೇಕಪ್ಪ ನಿನ್ಗೆ, ಕಾಫಿ ಬೇಕಾ, ಟೀ ಬೇಕಾ, ಏನು ಬರಿಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ, ಭಯದಿಂದ ಬೆವರು ಬಿಟ್ಕೊಳ್ತಾ ಇದೆ, ಫ್ಯಾನ್ ಹಾಕೋಣ. ಪತ್ರಿ ಸರ್ ಹಿಂಗೆ ಹೇಳೋದು. ಒಂದ್ಸತಿ ನಾನು ಹೇಳಿರೋದನ್ನ ಕೇಳಿಸ್ಕೊಂಡಿದ್ದೀನಿ ಯಾವಾಗ್ಲೂ PMC ಚಾನಲ್ ಅಲ್ಲಿ. ಅವ್ರ ಹೋಮ್ವರ್ಕ್ ಅನ್ನ ನಾವು ಮಾಡಿಕೊಡ್ಬಾರ್ದು, ಅವ್ರಿಗೆ ಹೇಳ್ಬೇಕು. ಇದು ನನ್ನ ಒಂದು ಅನುಭವದ ಒಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೀನಿ ನಿಮಗೆ, ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗತ್ತೆ. ನಮ್ಮ ಮನೆಗೆ
ಒಬ್ರು ಬಂದಿದ್ರು, ಅವ್ರಿಗೆ ನಾನು ಧ್ಯಾನ ಹೇಳ್ಕೊಟ್ಟಿದ್ದೆ. ಅವರು ತುಂಬಾ ಕಷ್ಟದಲ್ಲಿ ಇದ್ರು. ನಮ್ಮ ಮನೆಗೆ ಬಂದು ಅವರು ಅಳ್ತಾ ಇದ್ರು. ನಮ್ಮ ಮನೆಯಲ್ಲಿ ತುಂಬಾ ಕಷ್ಟ ಇದೆ, ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತೇಳಿ ನಾನು ಅವ್ರಿಗೆ ಧ್ಯಾನವನ್ನ ಹೇಳ್ಕೊಟ್ಟೆ. ಧ್ಯಾನ ಮಾಡೋದ್ರಿಂದ ಎಲ್ಲಾನು ಕೂಡ ಸರಿ ಹೋಗುತ್ತೆ, ಧ್ಯಾನ ಮಾಡು ಅಂತೇಳಿ. ಧ್ಯಾನವನ್ನ ನನ್ನ ಜೊತೆಗೇನೆ ಕುಂದಿರ್ಸ್ಕೊಂಡು ನಾನು ಮತ್ತೆ ಅವರು ಇಬ್ರು ಕೂಡ ಮಾಡ್ತಾ ಇದ್ವಿ. ಧ್ಯಾನ ಮಾಡ್ತಾ ಮಾಡ್ತಾ ಇವ್ರು ಯಾಕೆ ನನ್ನ ಹತ್ರ ಬಂದಿದ್ದಾರೆ ಅಂತೇಳಿ ನನಗೆ ಗೊತ್ತಾಯ್ತು, ಯಾಕೆ ಕಷ್ಟದಿಂದ ಬಂದಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡೆ. ಅವ್ರ ಜೊತೆಗೆ ಧ್ಯಾನಕ್ಕೆ ಕೂತ್ಕೊಂಡು ನಾನು ತಿಳ್ಕೊಂಡೆ, ಒಂದು ಜನ್ಮದಲ್ಲಿ ಅವರು ಧ್ಯಾನ ಮಾಡೋರೆ, ಅವ್ರ ಮಧ್ಯದಲ್ಲಿ ಹೋಗಿ ಆ ಧ್ಯಾನಕ್ಕೆ ನಾನು ಭಂಗ ಮಾಡಿದ್ದೆ. ಧ್ಯಾನ ಬಿಟ್ಟು ಬಿಡಬೇಕು. ಇವಾಗ ನಮಗೂ ಕೂಡ ಎಷ್ಟೋ ಜನ ಹೇಳ್ತಾ ಇರ್ತಾರಲ್ವಾ, ಧ್ಯಾನ ಮಾಡಬೇಡಿ ಅಂತೇಳಿ. ನಾನಾ ರೀತಿಯನ್ನ ಪ್ರಯೋಗವನ್ನ ಮಾಡ್ತಾ ಇರ್ತಾರೆ ಧ್ಯಾನ ಬಿಡಿಸೋದಕ್ಕೋಸ್ಕರ. ಹಾಗೆ ನಾನು ಅವ್ರಿಗೆ ಒಂದು ಜನ್ಮದಲ್ಲಿ ಧ್ಯಾನಕ್ಕೆ ಭಂಗವನ್ನ ತಂದಿದ್ದೆ. ಅಂದ್ರೆ ಧ್ಯಾನವನ್ನ ಬಿಡೋದಕ್ಕೆ ನಾನೇ ಕಾರಣ ಆಗಿದ್ದೆ. ಅದನ್ನ ನಾನು ಧ್ಯಾನದಲ್ಲಿ ತಿಳ್ಕೊಂಡೆ, ಆದ್ರೆ ಹೇಳಿರ್ಲಿಲ್ಲ. ಇವ್ರು ನನಗೆ ಧ್ಯಾನವನ್ನ ಬಿಡಿಸೋದಿಕ್ಕೆ ಬಂದಿದ್ದಾರೆ ಅಂತೇಳಿ ನನಗೆ ಗೊತ್ತಾಯ್ತು, ಸೂಕ್ಷ್ಮತೆಯನ್ನ ಗೊತ್ತಾಯ್ತು. ಕಷ್ಟದಲ್ಲಿ ಇದ್ದಾರೆ, ನಿಜವಾಗ್ಲೂ ಕಷ್ಟದಲ್ಲೇನೆ ಇದ್ದಾರೆ. ಆದ್ರೆ ಆ ಒಂದು ಜೀವ ಧ್ಯಾನದ ನೆಪ ಮಾಡ್ಕೊಂಡು ನಮ್ಮ ಮನೆಗೆ ಬಂದಿರೋದು ಕೂಡ ಗೊತ್ತಾಯ್ತು. ಆದ್ರೂ ಕೂಡ ಒಂದು ಜನ್ಮದಲ್ಲಿ ಅವ್ರಿಗೆ ಧ್ಯಾನಕ್ಕೆ ನಾನು ಅಡ್ಡಿಯಾಗಿದ್ದೆ. ಈ ಜನ್ಮದಲ್ಲಿ ನಾನು ಅವ್ರಿಗೆ ಧ್ಯಾನಕ್ಕೆ ಕರ್ಕೊಂಡು ಬರಲೇಬೇಕು ಅಂತೇಳಿ ಅದು ತಿಳ್ಕೊಂಡ್ಮೇಲೆ ಅವ್ರಿಗೆ ಇನ್ನೂ ತುಂಬಾ ಸ್ನೇಹದಿಂದ ನಾನು ಸ್ನೇಹ ಬೆಳೆಸ್ಕೊಂಡೆ. ಈ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಆ ಒಂದು ಜೀವ ಅವ್ರಿಗೆ ಮಾಡಿಸ್ತಾ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಆ ಪಾತ್ರ ನನಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಜನ್ಮವನ್ನ ನೋಡ್ಕೊಂಡಿದ್ದೀನಿ, ಅವ್ರ ಜನ್ಮವನ್ನ ನೋಡ್ಕೊಂಡಿಲ್ಲ. ಇದನ್ನ ಅವರು ನನಗೆ ಒಂದು ಧ್ಯಾನವನ್ನ ಬಿಡಿಸೋದಿಕ್ಕೆ ಬಂದಿರೋದು ನನಗೆ ಪತ್ರಿಜಿ ಅವರಿಂದ ಮತ್ತೆ ಸಾಕ್ಷಾತ್ ಆ ತಾಯಿ ಮಾತೆ ಅಂಬಾಭವಾನಿಯಿಂದನೇ ಒಂದು ಸಂದೇಶನೂ ಕೂಡ ನನಗೆ ಬಂದಿತ್ತು. ಜಾಗೃತ ಅನ್ನೋದು ಭಗವಂತ ಯಾವಾಗಲೂ ಕೂಡ ಜಾಗೃತದಿಂದ ಇರು ಅಂತೇಳಿ ಜಾಗೃತ ಮಾಡ್ತಾನೆ ಇರ್ತಾರೆ, ಅರಿವಿನಿಂದ ಇರಬೇಕು ಅಂತೇಳಿ. ಆದ್ರೆ ಧ್ಯಾನಕ್ಕೆ ಬಂದವರು ಎಷ್ಟೋ ಒಂದು ಕ್ರೂರತ್ವದಿಂದ ಇದ್ರೂ ಕೂಡ ಬದಲಾವಣೆ ಹಾಗೆ ಆಗ್ತಾರೆ ಅನ್ನೋದು ನನ್ನ ಒಂದು ವಿಶ್ವಾಸ. ಅವ್ರ ಮೇಲೆ ನನಗೆ ತುಂಬಾನೇ ಪ್ರೀತಿ ಬಂತು. ನಿಜವಾಗ್ಲೂ ಕೂಡ ಕಷ್ಟದಲ್ಲಿನೂ ಕೂಡ ಇದ್ದಾರೆ. ದಿನಾಲೂ ಕೂಡ ಧ್ಯಾನ ಹೇಳ್ಕೊಟ್ಟು ಅವ್ರಿಗೆ ಧ್ಯಾನ ಅವ್ರ ಜೊತೆಗೆ ಮಾಡಿ, ಧ್ಯಾನ ಆದ್ಮೇಲೆ ದಿನಾಲೂ ಊಟ ಮಾಡಿಸಿನೇ ಅವ್ರಿಗೆ ಕಳಿಸ್ತಾ ಇದ್ದೆ. ಯಾಕೆಂದ್ರೆ ಕಷ್ಟದ ಪರಿಸ್ಥಿತಿ.
ಊಟಕ್ಕೆ ಸಹಿತ ತೊಂದರೆ ಅವ್ರ ಮನೆಯಲ್ಲಿ. ಯಾರಿಗೂ ಕೂಡ ಅವ್ರ ಮನೆಯಲ್ಲಿ ಕೆಲಸ ಇಲ್ಲ, ಧ್ಯಾನ ಕೂಡ ಮಾಡೋದಿಲ್ಲ. ಇವರು ಕೂಡ ಧ್ಯಾನ ಮಾಡೋರಲ್ಲ, ಆದ್ರೆ ಕಷ್ಟ ಇದೆ ಅಂತೇಳಿ ಬಂದಿದ್ದಕ್ಕೆ ಅದರಿಂದ ಹೊರಗಡೆ ಬರ್ಬೇಕಂತೇಳಿ ನಾನು ಧ್ಯಾನವನ್ನ ಹೇಳ್ಕೊಟ್ಟೆ. ಇವರಿಂದನೇ ಅವ್ರ ಮನೆ ನಡೆಯೋದು. ಹೀಗೆ ಈ ಪ್ರೀತಿ ತುಂಬಾನೇ ನನಗೆ ದೊಡ್ಡದಾಗ್ತಾ ಹೋಯ್ತು ಅವ್ರ ಮೇಲೆ. ಈ ಸ್ನೇಹ ದೊಡ್ಡದಾಗ್ತಾ ಹೋಯ್ತು. ದಿನಾಲು ಧ್ಯಾನ ಹೇಳ್ಕೊಡೋದು, ಇಬ್ರು ಜೊತೆಗೆ ಧ್ಯಾನ ಮಾಡೋದು, ಧ್ಯಾನ ಪ್ರಚಾರ ಮಾಡೋದು. ಧ್ಯಾನ ಪ್ರಚಾರ ಮಾಡ್ಬೇಕಂದ್ರೆ ಪಾಂಪ್ಲೆಟ್ ಎಲ್ಲ ಕೊಡೋದಕ್ಕೆ ಕರ್ಕೊಂಡು ಹೋಗೋದು. ಈ ರೀತಿ ದೊಡ್ಡದಾಗಿ ಬೆಳೀತು. ಅವರು ಕೂಡ ನನ್ನ ಜೊತೆಗೆ ಬರ್ತಾ ಇದ್ರು. ಕಷ್ಟ ಪರಿಹಾರ ಆಗತ್ತೆ, ನಿನ್ನ ಹೇಳ್ಕೊಂಡಿರೋದೆಲ್ಲ ಆಗತ್ತೆ ಅಂತ ಹೇಳಿ. ಅವ್ರಿಗೆ ಇದ್ದಕ್ಕಿದ್ದಂಗಲೇನೆ ಒಂದ್ಸತೆ ಧ್ಯಾನ, ಸ್ವಲ್ಪ ದಿನ ಆಗಿತ್ತು ಧ್ಯಾನಕ್ಕೆ ಬಂದು. ನೀವು ಮಾಂಸವನ್ನು ಕೂಡ ತ್ಯಜಿಸ್ಬಿಡ್ಬೇಕು ಅಂದಾಗ ಅದನ್ನು ಕೂಡ ಅವ್ರು ಬಿಟ್ರು. ಇದ್ದಕ್ಕಿದ್ದಂಗ್ಲೇನೆ ಅವ್ರಿಗೆ ಒಂದ್ಸತೆ ಕಾಮಾಲೆ ರೋಗ ಅಂತ ಹೇಳ್ತಾರಲ್ವಾ, ಡ್ಯಾಂಡೇಜು, ಕಾಮಾಲೆ ರೋಗ ಬಂದ್ಬಿಡ್ತು, ಕಾಯಿಲೆ ಬಂತು. ಆಗ ಅವ್ರ ಶರೀರ ಹೇಗಿತ್ತು ಅಂದ್ರೆ, ಅರಿಶಿಣ ಹಚ್ಚಿದ್ರೆ ಹೇಗೆ ಇರತ್ತೆ ನೋಡಿ, ಅರಿಶಿಣ ಹಚ್ಚಿದ್ರೆ ಆ ರೀತಿ ಪೂರ್ತಿ ಶರೀರ ಎಲ್ಲ ಅರಿಶಿಣ ಹಚ್ಚೋ ಥರ. ಕಣ್ಣಲ್ಲಿ ಗುಡ್ಡೆ ಅಂತೂ ಕೂಡ ಒಳಗಡೆ, ಕಣ್ಣಿನ ಒಳಗಡೆ ಪೂರ್ತಿ ಅರಿಶಿಣ ತುಂಬಿ ಬಿಟ್ಟಿದಾರೋ ಏನೋ ಅನ್ನೋ ಥರ, ಆ ಥರ ಅರಿಶಿಣ ಕಲರ್ ಬಂದ್ಬಿಡ್ತು. ಅವ್ರ ಮನೆಯಲ್ಲಿ ಗಾಬರಿಯಾಗಿ ಡಾಕ್ಟರ್ ಹತ್ರ ತೋರಿಸು ಅಂತೇಳಿ ಡಾಕ್ಟರ್ ಹತ್ರನೂ ತೋರಿಸಿದ್ರು. ಅಷ್ಟಾದ್ರೂ ಕೂಡ ನಮ್ಮ ಮನೆಗೆ ಧ್ಯಾನಕ್ಕೆ ಬರೋದನ್ನೇ ಬಿಟ್ಟಿರ್ಲಿಲ್ಲ. ಅವರು ಧ್ಯಾನಕ್ಕೆ ಬರ್ತಾ ಇದ್ರು. ನನಗೆ ಧ್ಯಾನ ಮಾಡೋದ್ರಿಂದನೇ ಸಮಾಧಾನ ಸಿಗ್ತಾ ಇದೆ, ನಿಮ್ಮ ಜೊತೆಗೆ ಧ್ಯಾನ ಮಾಡೋದ್ರಿಂದನೇ ನನಗೆ ಸಮಾಧಾನ ಅಂಥೇಳಿ ನಾನು ಕೂಡ ಅವ್ರ ಜೊತೆಗೆ ಧ್ಯಾನ ದಿನಾಲೂ ಕೂಡ ಮಾಡ್ತಾ ಇದ್ದೆ. ತುಂಬಾ ವಿಪರೀತವಾದಂತಹ ಪ್ರೀತಿ ಅವ್ರ ಮೇಲೆ, ಸ್ನೇಹ ಬೆಳೆದಿರೋದ್ರಿಂದ ಆ ಕಾಯಿಲೆಯನ್ನ ನಾನು ಹೆಂಗೂ ಧ್ಯಾನವನ್ನ ಕಲ್ತ್ಕೊಂಡಿದ್ದೀನಿ. ಅವ್ರಿಗೆ ನೋಡಿದ್ರೆ ವಿಪರೀತ ಒಂದು ಅರಿಶಿಣ ತುಂಬಿದಂಗ ಆಗ್ಬಿಟ್ಟಿದೆ ಕಣ್ಣುಗಳನ್ನೆಲ್ಲ. ಸ್ವಲ್ಪ ದಿನ ನೋಡಿದೆ, ದಿನಾಲೂ ನೋಡ್ತಾನೆ ಇದ್ದೀನಿ, ಧ್ಯಾನ ಮಾಡ್ತಾನೆ ಇದ್ದೀನಿ. ಆದ್ರೆ ಅದು ಕಾಮಾಲೆ ರೋಗ ಅವ್ರಿಗೆ ಹೋಗ್ಲಿಲ್ಲ. ಒಂದ್ ಜನ್ಮದಲ್ಲಿ ಆ ಒಂದು ಧ್ಯಾನವನ್ನ ಭಂಗ ಮಾಡಿ ಆ ಒಂದು ಜೀವನವನ್ನ, ಆ ಒಂದು ಜನ್ಮವನ್ನ ವೇಸ್ಟ್ ಆಗಿ ಹೋಗ್ಬಿಡ್ತು. ಹಾಗಾಗಿ ಆವಾಗ ವೇಸ್ಟ್ ಮಾಡಿದಂತಹ ಜನ್ಮವನ್ನ ನಾನೇ ಕಾರಣ ಆಗಿದ್ದೀನಿ. ಈ ಜನ್ಮದಲ್ಲಿ ಈ ಶರೀರ ಅವ್ರಿಗೆ ಉಳಿಸ್ಬೇಕು ಅಂತೇಳಿ ನನಗದು ಬಂತು. ನನಗೆ ಅವ್ರ ಮೇಲೆ ಅಷ್ಟು ಕರುಣೆ ಬಂತು. ಈ ಶರೀರದಲ್ಲೇನೆ ಅವರು ಧ್ಯಾನ ಕಲ್ತ್ಕೋಬೇಕು ಅಂಥೇಳಿ. ಪ್ರತಿಯೊಂದು ಕೂಡ ಅನುಭವದಿಂದಾನೇ ಜ್ಞಾನ ಪಡ್ಕೋಬೇಕು. ಪತ್ರಿ ಸರ್ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ಶರೀರ ಅವ್ರು ಬಿಡಬಾರ್ದು. ಆ ಕಾಯಿಲೆಯನ್ನ ಈ ಶರೀರದಲ್ಲೇನೆ ಅವರು
ವಾಸಿಯಾಗಿ ಮತ್ತೆ ಹಾಗೆ ಈ ಶರೀರದಲ್ಲಿ ಮತ್ತೆ ಹಾಗೆ ಜನ್ಮವನ್ನು ಮುಂದುವರಿಸ್ಬೇಕು, ಶರೀರ ಬಿಡಬಾರ್ದು ಅಂಥೇಳಿ ನಾನು ಆ ರೀತಿ ಅಂಬಾಭವಾನಿನ ಒಂದು ಪರ್ಮಿಷನ್ ಕೇಳಿದೆ, ಇದಕ್ಕೆ ನೀನು ಸಹಾಯ ಮಾಡು ಅಂಥೇಳಿ. ನೋಡಿ, ಮಾಸ್ಟ್ರು ಯಾವುದು ಕೂಡ ಬೇಡ ಅಂತ ಹೇಳೋದಿಲ್ಲ, ಅನುಭವದಿಂದಾನೇ ಜ್ಞಾನ ಪಡ್ಕೋಬೇಕು ಅಂತೇಳಿ. ಸುಮ್ಮನೆ ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ನೀನು ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಹಾಗಿರ್ಬೇಕು ಹೀಗಿರ್ಬೇಕು ಅಂತೇಳಿ ಯಾವ ಮಾಸ್ಟ್ರು ಕೂಡ ನಮಗೆ, ಯಾವ ಭಗವಂತನೂ ಕೂಡ ಹೇಳೋದಿಲ್ಲ. ಅದನ್ನು ಮಾಡ್ತೀನಿ ಅಂದ್ರೆ ಮಾಡು, ನಿನ್ನಿಷ್ಟ, ನಿನ್ನ ಜೀವನ. ನಾನು ಎಲ್ಲೋ ಕೇಳಿದ್ದೆ, ಈ ರೀತಿ ಚೈನ್ ಮೆಡಿಟೇಷನ್ ಮಾಡೋದ್ರಿಂದ ಅವ್ರಿಗೆ ಹೀಲಿಂಗ್ ಆಗತ್ತೆ ಅಂಥೇಳಿ. ನಮ್ಮ ಮಾತಾ ಅಂಬಾಭವಾನಿನ ಒಂದು ಪರ್ಮಿಷನ್ ತಗೊಂಡು ಇದಕ್ಕೆ ನೀನು ಸಹಾಯ ಮಾಡು ಅಂಥೇಳಿ, ನನಗೆ ಪರ್ಮಿಷನ್ ಕೊಡು ಅಂಥೇಳಿ. ಆಗ ಆ ತಾಯಿ ಒಂದು ಅನುಗ್ರಹದಿಂದ ನಾನು ಅವ್ರ ಕೈ ಹಿಡ್ಕೊಂಡು ನಾನು ಚೈನ್ ಮೆಡಿಟೇಷನ್ ಮಾಡಿದೆ. ಎಷ್ಟು ಕಾಮಲೆ ಒಂದು ಕಾಯಿಲೆ ಎಷ್ಟು ವಿಪರೀತಕ್ಕೆ ಒಯ್ಯರಿತ್ತಂದರೆ ಕಣ್ಣೆಲ್ಲ ಹಳದೆ ಆಗಿಬಿಟ್ಟಿತ್ತು, ಶರೀರ ಉಗುರು ಎಲ್ಲ ಅರಿಶಿಣ ತುಂಬ ಹಾಗೆ. ಚೈನ್ ಮೆಡಿಟೇಷನು ನಾನು ಧ್ಯಾನಕ್ಕೆ ಕೂತ್ಕೊಂಡು ಎಷ್ಟೊತ್ತು ಮಾಡಿದ್ನೋ ಗೊತ್ತಿಲ್ಲ, ಮಾಡಿದೆ. ಧ್ಯಾನ ಆದಮೇಲೆ ಮತ್ತೆ ಅವರು ಊಟ ಮಾಡಿಕೊಂಡು ಅವ್ರ ಮನೆಗೆ ಹೋಗ್ಬಿಟ್ರು. ಧ್ಯಾನ ಆದಮೇಲೆ ಆ ಒಂದು ಏನು ಚೈನ್ ಮೆಡಿಟೇಷನ್ ಮಾಡಿದ ತಕ್ಷಣನೇ ಆ ಒಂದು ತೊಂದರೆ ಏನು ಒಳಗಡೆ ಏನು ತೊಂದರೆ, ಆ ಒಂದು ಜೀವ ಧ್ಯಾನ ಆದ ತಕ್ಷಣನೇ ನಾನು ಕೆಳಗಡೆನೆ ಬಿದ್ದುಬಿಟ್ಟೆ. ಕಣ್ಣು ಬಿಟ್ಟಿದ ತಕ್ಷಣನೇ ನಾನು ಕೆಳಗಡೆ ಬಿದ್ದು ವಿಲವಿಲ ಅಂತೇಳಿ ಈಗೇನು ಈ ಶರೀರ ಬಿಟ್ಬಿಡತ್ತೆ ಅನ್ನೋ ಥರ ವಿಲವಿಲ ಅಂತೇಳಿ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದೀನಿ. ಇದನ್ನು ಅವರು ಕೂಡ ನೋಡಿದ್ದಾರೆ. ನನ್ನ ಜೊತೆಗೆ ಧ್ಯಾನ ಮಾಡಿದ್ರಲ್ವಾ, ಚೈನ್ ಮೆಡಿಟೇಷನ್ ಮಾಡಿದ್ರಲ್ವಾ, ಅವರು ಕೂಡ ನಾನು ವಿಲವಿಲ ಅಂತ ಒದ್ದಾಡೋದನ್ನು ನೋಡ್ತಾ ಇದ್ದಾರೆ. ಕೆಳಗಡೆ ಬಿದ್ದೇ ಬಿಟ್ಟೆ ನಾನು. ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದೀನಿ, ಎದ್ದೇಳಕ್ಕೂ ಕೂಡ ಆಗ್ತಾ ಇಲ್ಲ. ಈ ಒಂದು ಘಟನೆ ಎಷ್ಟೋ ಸಮಯದವರೆಗೂ ಕೂಡ ನಡೀತು. ನನ್ನ ಜೊತೆಗೆ ಅವರು ಚೈನ್ ಮೆಡಿಟೇಷನ್ ಮಾಡ್ತಾ ಇದ್ರಲ್ಲ, ಅವ್ರು ಅಳ್ತಾ ಇದ್ದಾರೆ, ಏನಾಗ್ಬಿಟ್ಟಿತೋ ಏನೋ ಅಂತೇಳಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ, ಎಷ್ಟೋ ಸಮಯ ಆದಮೇಲೆ ಮತ್ತೆ ನಾನು ಧ್ಯಾನಕ್ಕೆ ಒಬ್ಬಳೇ ಕೂತ್ಕೊಂಡು ಅದನ್ನು ಮತ್ತೆ ನಾನು ಹೀಲಿಂಗ್ ಮಾಡಿಕೊಂಡೆ. ಹೀಲಿಂಗ್ ಆದಮೇಲೆ ಎಷ್ಟೋ ಸಮಯದ ಆದಮೇಲೆ ನಾನು ಕೂಡ ಪೂರ್ತಿ ಆರಾಮಾಗಾದೆ. ಏನು ಕೂಡ ತೊಂದರೆ ಇಲ್ಲ, ಮಾಮೂಲಿ ಯಾವ ರೀತಿ ಇದ್ದೆ ಅದೇ ಸ್ಥಿತಿಗೆ ಮತ್ತೆ ಬಂದೆ. ಅವರು ಮನೆಗೆ ಹೋದ್ರು. ಮತ್ತೆ ಮಾರನೇ ದಿನ ಬೆಳಿಗ್ಗೆ ಮತ್ತೆ ಬಂದರು. ಬಂದ ತಕ್ಷಣನೇ ಅವ್ರಿಗೆ ನೋಡ್ತಾ ಇದ್ದೀನಿ, ಏನು ಯೆಲ್ಲೋ ಕಲರ್ ಅರಿಶಿಣ ತುಂಬಿಕೊಂಡಿರೋ ಥರ ತುಂಬಿಕೊಂಡಿತ್ತು. ಆ ಯೆಲ್ಲೋ ಕಲರ್ ಏನಿತ್ತು, ಹಳದಿ ಕಲರು, ಎಲ್ಲವೂ ಕೂಡ ಮಾಯವಾಗಿಬಿಟ್ಟಿದೆ. ಮಾಮೂಲಿ ಮನುಷ್ಯರಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಡಾಕ್ಟರ್ ಹತ್ರ 3-4 ತಿಂಗಳ ತೋರಿಸಿದ್ರೂ ಕಡಿಮೆ ಆಗದೆ ಇರೋದು ಕೇವಲ ಒಂದು ಸಿಟ್ಟಿಂಗಲ್ಲಿ ಧ್ಯಾನ ಮಾಡೋದ್ರಿಂದ ಅವ್ರಿಗೆ ವಾಸಿ ಆಯ್ತಲ್ಲ ಅಂತೇಳಿ ಖುಷಿ ಪಟ್ಟೆ ನಾನು ಕೂಡ.
ಆಗ ಮಾತೆ ಅಂಬಾಭವಾನಿಗೆ ನಾನು ಥ್ಯಾಂಕ್ಸ್ ಹೇಳಿ ನನಗೆ ಸಹಾಯ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಅಂತೇಳಿ ಆ ತಾಯಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ ಮತ್ತೆ ಯಥಾ ಪ್ರಕಾರ ಹಾಗೇ ಧ್ಯಾನದ ಒಂದು ಅಭ್ಯಾಸ ಅವರು ನಾನು ಮಾಡ್ತಾನೆ ಇದ್ವಿ. ಆ ಶರೀರದಲ್ಲಿ ಮತ್ತೆ ಹೊಸ ಜನ್ಮವನ್ನು ಅವ್ರು ತಗೊಂಡ್ರು. ಅದೇ ಶರೀರದಲ್ಲೇ ಡಾಕ್ಟರ್ ಹತ್ರ ತೋರ್ಸೋಕೆ ಹೋದ್ರೂ ಕೂಡ ಇವಾಗ ನಿನ್ಗೇನು ಕೂಡ ಇಲ್ಲ, ಡ್ಯಾಂಡೆ ಏನು ಕೂಡ ಒಂದು ಕಾಯಿಲೆದು ಒಂದು ಬಿಂದು ಕೂಡ ನಿನಗಿಲ್ಲ, ನೀನು ತುಂಬ ಮೊದಲಿನ ಥರನೇ ಏನು ಕೂಡ ನಿನಗೇನು ಇಲ್ಲ, ಆರಾಮಾಗಿ ಎಲ್ಲ ಆರಾಮಾಗಿದೆ ಅಂತೇಳಿ ಡಾಕ್ಟ್ರು ಕೂಡ ಹೇಳಿದ್ರಂತೆ. ಹಾಗೆ ದಿನಾಲೂ ಧ್ಯಾನ ಮಾಡ್ತಾ ಮಾಡ್ತಾ ಅವರು ಏನು ಅನ್ಕೊಳ್ತಾ ಇದ್ರೋ ಅದನ್ನು ಎಲ್ಲ ಕೂಡ ನಾನು ಸಹಾಯ ಮಾಡ್ತಾ ಇದ್ದೆ. ಹೀಗೆ ಅನ್ಕೊಂಡು ಕುತ್ಕೋ, ಧ್ಯಾನದಲ್ಲಿ ಹೀಗೆ ಮಾಡು, ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗತ್ತೆ, ನೀನು ಈ ರೀತಿ ಅನ್ಕೊಂಡು ಕುತ್ಕೊಳ್ಳೋದ್ರಿಂದ ನಿನ್ನ ದುಃಖದಿಂದ ನೀನು ಹೊರಗಡೆ ಬರ್ತೀಯ ಅಂತೇಳಿ ಅವರು ಹಾಗೇ ಮಾಡಿದ್ರು. ನಾನು ಹೇಗೆ ಹೇಳ್ಕೊಡ್ತಾ ಇದ್ದೆ ಹಾಗೆ ಮಾಡಿದ್ರು. ಅವರು ಎಲ್ಲ ಏನು ಅನ್ಕೊಂಡಿದ್ರು ಎಲ್ಲ ಕೆಲಸ ಮುಗೀತು, ಅನ್ಕೊಂಡಿರೋದೆಲ್ಲ ಸಿದ್ಧಿ ಮಾಡ್ಕೊಂಡ್ರು, ತನಗೇನು ಬೇಕಾಗಿತ್ತು ಅದು ಎಲ್ಲವನ್ನು ಕೂಡ ಪಡ್ಕೊಂಡ್ರು. ಆರೋಗ್ಯ ಪಡ್ಕೊಂಡ್ರು, ಬೇಕಾಗಿರೋದನ್ನೆಲ್ಲ ಪಡ್ಕೊಂಡ್ರು. ಎಲ್ಲ ಪಡ್ಕೊಂಡ್ಮೇಲೆ ಆಯಿತು, ಅವ್ರದ್ದು ಕೆಲಸ ಆಯಿತು, ಬೇಕಾಗಿರೋದು ಅನ್ಕೊಂಡಿರೋದು ಎಲ್ಲ ಸಿಕ್ತು ಅವ್ರಿಗೆ. ಆಗ ನನ್ನ ಒಂದು ಸಂಘ ಕಡಿಮೆ ಆಗ್ತಾ ಆಗ್ತಾ ಬಂತು. ಆ ಸಂಘ ಎಷ್ಟರ ಮಟ್ಟಿಗೆ ಎಷ್ಟು ಒಂದು ಸ್ನೇಹ ಪ್ರೀತಿಯಿಂದ ಇತ್ತೋ ಅಷ್ಟೇ ಅವ್ರಿಗೆ ನಾನು ಕಡಿಮೆ ಆಗ್ತಾ ಆಗ್ತಾ ಬಂತು. ಧ್ಯಾನನೇ ಇವ್ರ ಜೊತೆಗೆ ಧ್ಯಾನ ಮಾಡಬಾರ್ದು, ಇವ್ರ ಮಾತು ನಾನು ಕೇಳಬಾರ್ದು, ಇವ್ರ ಸಂಘವನ್ನ ನಾನು ಬಿಟ್ಬಿಡ್ಬೇಕು ಅಂತೇಳಿ ಅಷ್ಟರ ಮಟ್ಟಿಗೆ ಅವ್ರು ಬಂದ್ರು. ಅದನ್ನು ಕೂಡ ದಿನೇ ದಿನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಆದ್ರೆ ನನಗೆ ಗೊತ್ತಿತ್ತು ಅವ್ರು ನನಗೆ ಧ್ಯಾನ ಭಂಗ ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ. ಮೊದ್ಲೇನೆ ಅವ್ರು ಯಾವಾಗ ಕಾಲಿಟ್ರು ನಮ್ಮ ಮನೆಗೆ ಅವಾಗ್ಲೇನೆ ಗೊತ್ತಾಯ್ತು. ನನ್ನ ಜೊತೆಗೆ ಕೂತ್ಕೊಂಡು ಧ್ಯಾನ ಮಾಡುವಾಗ್ಲೇನೆ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಆದ್ರೂ ಕೂಡ ಆ ಶರೀರದಲ್ಲೇನೆ ಆ ಜೀವ ಉಳಿಸ್ಬೇಕು ಅಂತೇಳಿ ಈ ರೀತಿ ನಾನು ಸಾಧನೆಯನ್ನ ಮಾಡಿ ಧ್ಯಾನದ ಒಂದು ಶಕ್ತಿಯನ್ನ ಅವ್ರಿಗೋಸ್ಕರ ಉಪಯೋಗ ಮಾಡಿದೆ. ಆ ಶರೀರದಲ್ಲೇನೆ ಅವ್ರು ಜೀವಿಸ್ಬೇಕು ಅಂತೇಳಿ. ಹೇಗೆ ಸಸ್ಯಾಹಾರಿಗಳಾಗಿದ್ರೋ, ಕಷ್ಟದಿಂದ ಹೊರಗಡೆ ಬಂದ್ರೋ, ಆಗ ನಾನು ಬೇಡ ಆಗ್ಬಿಟ್ಟೆ ಅವ್ರಿಗೆ.
ಅದು ನನಗೆ ಎಷ್ಟರ ಮಟ್ಟಿಗೆ ತಾಪ ಆಯಿತು ಅಂದರೆ ಸುಮಾರು 5 ವರ್ಷದ ಹಿಂದೆ, 5-5.5 ವರ್ಷದ ಹಿಂದೆ ಎಷ್ಟರ ಮಟ್ಟಿಗೆ ಅದು ನನಗೆ ತಾಪ ಆಯಿತು ಅಂದರೆ, ಅವ್ರು ಮಾಡೋ ಒಂದು ರೀತಿ ವಿಧಾನ ಎಲ್ಲವೂ ಕೂಡ ನನಗೆ ಮನಸ್ಸಿಗೆ ಟಚ್ ಆಗ್ತಾ ಇತ್ತು. ಇಷ್ಟು ಎಲ್ಲ ಪ್ರಯತ್ನ ಪಟ್ಟರು ಕೂಡ ಅವ್ರು ಬಂದ ಕೆಲಸವನ್ನು ಅವ್ರು ಸಾಧಿಸ್ತಾ ಇದ್ದಾರಲ್ಲ, ಎಲ್ಲೂ ಕೂಡ ಬದಲಾವಣೆ ಆಗಲಿಲ್ವಲ್ಲ ಅಂಥೇಳಿ. ಯಾಕೆ ಅವರು ಬದಲಾವಣೆ ಆಗಲಿಲ್ಲ ಅಂದರೆ, ಧ್ಯಾನ ಬಿಟ್ಬಿಟ್ರು, ಸಂಪೂರ್ಣವಾಗಿ ಧ್ಯಾನ ಬಿಟ್ಬಿಟ್ರು. ಸಸ್ಯಾಹಾರಿ ಆದವರು ಮತ್ತೆ ಮಾಂಸಾಹಾರಿ ಆದರು. ಅವರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ನನಗೆ ಅಲ್ಲಿ ದುಃಖ ಇಲ್ಲ. ಅವರು ನನಗೆ ಅಪವಾದಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನನಗೆ ದುಃಖ ಆಗಲಿಲ್ಲ. ಆದರೆ ನಾನು ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಅವರು ಅನ್ಕೊಂಡಿರೋದು ಏನು ಅನ್ಕೊಂಡು ಬಂದಿದ್ದಾರೆ ಅದನ್ನು ನನಗೆ ಬದಲಾವಣೆ ಮಾಡೋದಕ್ಕಾಗ್ಲಿಲ್ವಲ್ಲ ಅಂಥೇಳಿ. ಅವ್ರು ಏನು ಅನ್ಕೊಂಡು ಬಂದಿದ್ರು ಅದನ್ನು ಅವರು ಸಿದ್ಧಿ ಮಾಡ್ಕೊಂಡ್ಬಿಟ್ರಲ್ಲ, ಅಂದರೆ ನನಗೆ ಒಂದು ಧ್ಯಾನವನ್ನು ತಪ್ಪಿಸ್ಬೇಕು ಅಂಥೇಳಿ. ಅವ್ರು ಬೇಕಾಗಿರೋದನ್ನೆಲ್ಲ ಸಿಕ್ಕಿದ ಮೇಲೆ ಮತ್ತೆ ಮಾಮೂಲಿ ಎಲ್ಲ ತಿನ್ನೋದನ್ನ ಧ್ಯಾನ ಬಿಟ್ಬಿಟ್ರು, ಎಲ್ಲ ತಿನ್ನೋದನ್ನ ಕಲ್ತ್ಕೊಂಡ್ರು. ಅವರು ಯಾವಾಗ ಚಿಕನ್ ಮಟನ್ನ ಮತ್ತೆ ತಿನ್ನೋದನ್ನ ಕಲ್ತ್ಕೊಂಡ್ರು, ಯಾವಾಗ ಧ್ಯಾನ ಬಿಟ್ರು, ಅವಾಗ ನನ್ನ ಮನಸ್ಸಿನ ಮೇಲೆ ಪರಿಣಾಮ ವಿಪರೀತ ದುಃಖದಿಂದ ನಾನು ದುಃಖ ಪಡ್ತಾ ಇದ್ದೆ. ಎಷ್ಟು ನಾನು ಸಾಧನೆ ಮಾಡಿದೆ ಅವ್ರಿಗೋಸ್ಕರ, ಅವ್ರಿಗೆ ಒಳ್ಳೇದಕ್ಕೋಸ್ಕರ, ಅವ್ರ ಶರೀರ ಉಳಿಸೋದಕ್ಕೋಸ್ಕರ. ಆದರೂ ಕೂಡ ಅವರು ಈ ರೀತಿ ಮಾಡಿಬಿಟ್ರಲ್ಲ ಅಂತೇಳಿ ಅವ್ರು ನನಗೆ ತೊಂದರೆ ಕೊಡ್ತಾ ಇರೋದನ್ನ ನನಗೆ ಅದು ದುಃಖ ಆಗ್ತಾ ಇಲ್ಲ. ಆದರೆ ಅವರು ಈ ರೀತಿ ಮಾಡಿಬಿಟ್ರಲ್ಲ ಅಂಥೇಳಿ ಎಲ್ಲ ಕೆಲಸ ಅವರು ಅನ್ಕೊಂಡಿರೋ ಕೆಲಸ ಒಳ್ಳೇದಾಯ್ತು, ಕಷ್ಟದಿಂದ ಹೊರಗಡೆ ಬಂದರು, ಕಾಯಿಲೆಯಿಂದ ಹೊರಗಡೆ ಬಂದರು, ಆದರೂ ಕೂಡ ಈ ರೀತಿ ಮಾಡಿಬಿಟ್ರಲ್ಲ ಅವರು ಅಂಥೇಳಿ ಇದನ್ನು ನೋಡಿ ಅವರು, ನಾನು ಈ ಧ್ಯಾನದಲ್ಲಿ ಕಷ್ಟದಿಂದ ಹೊರಗಡೆ ಬಂದಿದ್ದೀನಿ, ನನ್ನ ಕಾಯಿಲೆಯಿಂದ ನಾನು ಹೊರಗಡೆ ಬಂದಿದ್ದೀನಿ, ಇದನ್ನು ಮುಂದುವರಿಸಬೇಕು ಅಂತೇಳಿ ಅವ್ರ ಮನಸ್ಸಿಗೆ ಬರಲೇ ಇಲ್ಲ. ಈ ಒಂದು ದುಃಖ ನಾನು ಎಷ್ಟರ ಒಂದು ಆಳದವರೆಗೂ ತಗೊಂಡ್ಬಿಟ್ನೆ ಅಂದರೆ, ಧ್ಯಾನ ಕೂತ್ಕೊಂಡ್ರು ಧ್ಯಾನನೂ ಆಗ್ತಾ ಇರಲಿಲ್ಲ. ನಾನು ಒಂದು ಜೀವ ಉಳಿಸೋದಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಅವರು ಒಳ್ಳೆ ಒಂದು ಮಾರ್ಗಕ್ಕೆ ಹೋಗ್ಲಿ ಅಂತೇಳಿ. ಆದರೆ ಮತ್ತೆ ಅವರು ಯಥಾ ಪ್ರಕಾರ ಹಾಗೇ ಮತ್ತೆ ಆಗ್ಬಿಟ್ರಲ್ಲ ಅಂಥೇಳಿ ಆ ದುಃಖ ನನಗೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಅದರಿಂದ ನಾನು ಹೊರಗಡೆ ಬರೋಕೆ ಆಗಲಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕಾಯಿತು. ನನ್ನ ಶಕ್ತಿ, ಶರೀರದ ಶಕ್ತಿ ನನ್ನ
ಒಳಗಡೆ ಇರುವಂತ ಶರೀರದ ಶಕ್ತಿ ಕುಂದೋಗ್ತಾ ಇತ್ತು, ಕಡಿಮೆ ಆಗ್ತಾ ಇತ್ತು. ಅದು ನನಗೆ ಬರ್ತಾ ಇದೆ, ಯಾಕೆಂದ್ರೆ ಧ್ಯಾನನೇ ಸರಿ ಆಗ್ತಾ ಇಲ್ಲ. ಧ್ಯಾನದಲ್ಲಿ ನಾನು ಶಕ್ತಿ ಪಡ್ಕೊಳ್ತಾ ಇಲ್ಲ. ಆ ಯೋಚನೆ ಮಾಡಿ 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 ಶಕ್ತಿ ಕಳ್ಕೊಳ್ತಾ ಇದ್ದೀನಿ. ಇದು ನನಗೆ ಇದರಿಂದ ನಾನು ಹೊರಗಡೆ ಬರ್ಬೇಕಂದ್ರೆ ಮತ್ತೆ ಧ್ಯಾನ ಏನು ನಾನು ಬಿಡ್ಲಿಲ್ಲ. ಇದರಿಂದ ಹೊರಗಡೆ ಬರ್ಬೇಕು, ಹೊರಗಡೆ ಬರೋವರೆಗೂ ಕೂಡ ನನಗೆ ಸ್ವಲ್ಪ ಸಮಯ ಹಿಡಿಯಿತು. ಇವಾಗ ನಾನು ಆ ಒಂದು ಬೇರ್ ಸಮೇತ ನಾನು ಹೇಗೆ ಕಿತ್ತಾಕಿದ್ದೀನಿ ಅಂದ್ರೆ ಅವ್ರು ನನ್ನ ಮನಸ್ಸಿನಲ್ಲಿ ಒಂದು ಚಿಕ್ಕೆ ಕೂಡ ಇಲ್ಲ ಇವಾಗ. ಅವ್ರು ಹೀಗೆ ಮಾಡ್ಬಿಟ್ರಲ್ಲ ಅಂತೇಳಿ. ಹಾಗಾಗಿ ಇದನ್ನ ನಾನು ಅನುಭವ ಮುಖಾಂತರನೇ ನಾನು ತಿಳ್ಕೊಬೇಕಾಗಿತ್ತು. ಅತಿಯಾಗಿನೂ ಕೂಡ ನಾವು ತುಂಬಾ ಒಳ್ಳೇದನ್ನು ಕೂಡ ಮಾಡಬಾರ್ದು. ಅವ್ರ ಹೋಮ್ವರ್ಕ್ ಅವ್ರಿಗೆ ಮಾಡೋದನ್ನ ಹೇಳ್ಕೊಡ್ಬೇಕು. ಅದು ನನಗೆ ಬೇಕಾಗಿತ್ತ? ಆ ಕೆಲಸವನ್ನ ಬೇಕಾಗಿರ್ಲಿಲ್ಲ, ಆದ್ರೂ ಕೂಡ ಮಾಡಿದ್ದೀನಿ. ಅದನ್ನ ಮಾಡೋದ್ರಿಂದನೇ ನನಗೆ ಜ್ಞಾನ ಬಂತು. ಅನುಭವದಿಂದ ನಾನು ತಿಳ್ಕೊಂಡೆ ಬೇರೆಯವ್ರಿಗೆ ಈ ರೀತಿ ಯಾವತ್ತೂ ಕೂಡ ನಾನು ಮಾಡಬಾರ್ದು. ಇವಾಗ ಕಾಯಿಲೆ ಬಂದಿದ್ರೆ ಅವ್ರಿಗೆ ಬಂದಿದೆ, ಆ ಒಂದು ಸಾಧನೆಯಿಂದ ಅವರು ಕಡಿಮೆ ಮಾಡ್ಕೊಳ್ಳಿ. ಆ ಜ್ಞಾನವನ್ನ ನಾನು ಪಡ್ಕೊಂಡೆ. ಯಾರೇ ಆಗಿರ್ಲಿ ಅವ್ರ ಹೋಮ್ವರ್ಕ್ ಅನ್ನ ನಾನು ಮಾಡ್ಕೊಡಬಾರ್ದು ಅನ್ನೋದು ಆ ಜ್ಞಾನ ನನಗೆ ಹೇಗ್ ಬಂತು ಅಂದ್ರೆ ಅನುಭವದಿಂದ ನಾನು ತಿಳ್ಕೊಂಡೆ. ಹಾಗಾಗಿ ಅತಿಯಾಗಿನೂ ಕೂಡ ಒಳ್ಳೇದನ್ನ ಮಾಡಬಾರ್ದು ನಾವು. ನೋಡಿ, ಅತಿಯಾಗಿ ಒಳ್ಳೇದನ್ನ ಮಾಡೋಕ್ ಹೋಗಿ ನಾನೇ ಕಷ್ಟಕ್ಕೆ ಸಿಕ್ಕಾಕೊಂಡೆ. ಮತ್ತೆ ಅದರಿಂದ ಹೊರಗಡೆ ಬರ್ಬೇಕಂದ್ರೆ ಎಷ್ಟೋ ಸಮಯ ಹಿಡೀತು. ಹಾಗೆ ನಾವು ಜನನ ಮರಣದ ಚಕ್ರದಿಂದ ನಾವು ಬಿಡಿಸ್ಕೋಬೇಕು. ಚಕ್ರ ಸುತ್ತಾನೆ ಇರತ್ತೆ. ಧ್ಯಾನ ಯಾರು ಮಾಡ್ತಾರೆ, ಆ ಚಕ್ರಗಳು, ಆ ಗೆರೆಗಳು, ಆ ರೇಖೆಗಳು ಒಂದೊಂದೇ ಅಳಿಸ್ತಾ ಹೋಗ್ತಾ ಇರತ್ತೆ. ಅನುಭವದಿಂದ ಜ್ಞಾನವನ್ನ ನಾವು ಪಡ್ಕೊಂಡಾಗ ಆ ಒಂದು ಗೆರೆ, ಆ ರೇಖೆ ಒಂದು ಅಳಿಸೋಗತ್ತೆ. ಆಗ ನಾವು ಮುಕ್ತಿಯನ್ನ ಪಡಿತೀವಿ, ಮುಕ್ತರಾಗ್ತೀವಿ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಕೇವಲ 30 ಸೆಕೆಂಡುಗಳು ಮಾತ್ರ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ, ಮಾತಾ ಅಂಬಾ ಮಾತೆಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಯಾರಿಗಾದ್ರೂ ಅನುಭವ ಆಗಿದ್ರೆ ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಚೆನ್ನಾಗಿತ್ತು ಅನುಭವ ವಿಜ್ಞಾನ. ಅತಿಯಾಗಿ ಯಾರಿಗೂ ನಾವು ಒಳ್ಳೇದನ್ನ ಮಾಡಬಾರ್ದು, ನಾವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ತಿಳಿಸ್ಕೊಟ್ರಿ. ತುಂಬಾ ತುಂಬಾ ಧನ್ಯವಾದಗಳು.